ಪ್ರೈಸ್ ಲಾರ್ಡ್. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯ ದೇವಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಾ. ಕಳೆದ ಈ ಒಂದು 5 ತಿಂಗಳು ಅಂದರೆ 2024ನೇ ವರ್ಷದ 5 ತಿಂಗಳ ಕಾಲ ದೇವರು ಅದ್ಭುತವಾಗಿ ನಮ್ಮೆಲ್ಲರೂ ನಡೆಸಿದ್ದಾನೆ. 6ನೇ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರು ನಮ್ಮನ್ನು ಸುರಕ್ಷತೆಯಲ್ಲಿ ನಡೆಸಿದ್ದಕ್ಕಾಗಿ ದೇವಾದ ದೇವನಿಗೆ ಸ್ತೋತ್ರ ಮಾಡ್ತೇನೆ. ಪ್ರಿಯ ದೇವ್ರ ಮಕ್ಕಳೇ, ನೀವು ಇಲ್ಲಿವರೆಗೂ ಕೂಡ ಪ್ರತಿದಿನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ನಿಮ್ಮ ಜೀವಿತಗಳನ್ನು ಕರ್ತನು ವಿಶೇಷವಾಗಿ ಆಶೀರ್ವದಿಸಿದ್ದಾನೆ. ಸೊ ನನಗೆ ಬಹಳ ಸಂತೋಷ ಆಗ್ತದೆ ಈ ದಿನವನ್ನು ನೋಡಲಿಕ್ಕಾಗುವಂತೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ಪ್ರಿಯ ದೇವ್ರ ಮಕ್ಕಳೇ, ಈ ದಿನಗಳನ್ನು ನಾವು ವಾಕ್ಯದೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ. ವಿಶೇಷವಾಗಿ ಆದಿಕಾಂಡ ಪುಸ್ತಕದಲ್ಲಿ 39ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಬಹಳ ಅಮೂಲ್ಯ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ದೊಡ್ಡ ಒಂದು ಸ್ಥಾನವನ್ನು ಹೊಂದಿದಂಥ ವ್ಯಕ್ತಿ. ಬೇರೆ ನೆನೆಸ್ತೀರಾ ನೀವು ಯಾರಂತ ಹೇಳಿ? ಯೋಸೇಫನ ಬಗ್ಗೆ ನಾವು ಧ್ಯಾನ ಮಾಡ್ತೇವೆ. ಸೊ ಈ ತಿಂಗಳಿನ ಮೊದಲನೇ ದಿನವಾಗಿದ್ದರಿಂದ ಒಂದು ವಾಗ್ದಾನಪೂರ್ವಕವಾದಂಥ ಸಂದೇಶವನ್ನು ನಾವು ಕೇಳಿಸ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಈ ಯೋಸೇಫನ ಕುರಿತಾಗಿ ನಾವು ನೋಡೋದಾದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ಸೊ ಇದನ್ನು ನೀವು ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಇದನ್ನು ಧ್ಯಾನ ಮಾಡ್ತಾ ಹೋದರೆ ಬಹಳ ಸ್ಪಷ್ಟವಾಗಿ ನಿಮಗೆ ಯೋಸೇಫನ ಕುರಿತಾಗಿ ಒಂದು ಚರಿತ್ರೆ ಗೊತ್ತಾಗ್ತದೆ. ಸೊ ಇವತ್ತು ನಾವು ಸಂಕ್ಷಿಪ್ತವಾಗಿ ನೋಡಿಕೊಳ್ಳೋಣ. 39ನೇ ಅಧ್ಯಾಯ ಅದರ 2ನೇ ವಾಕ್ಯ ಹೀಗೆ ಹೇಳ್ತದೆ: ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ದೇವರಿಗೆ ಮಹಿಮೆ ಆಗಲಿ. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಏನಾಗ್ತಾ ಬಂದಂತೆ, ಅವನು ದಣಿಯ ಮನೆಯಲ್ಲಿ ಅಂದರೆ ಪೋಟಿಫರನ ಮನೆಯಲ್ಲಿ ಅವನು ಏಳಿಗೆ ಹೊಂದುತ್ತಾ ಬಂದನು. ನೋಡಿ, ಯೋಸೇಫನ ಕುರಿತಾಗಿ ನೋಡೋದಾದರೆ ನೀವು ಹಿಂದಿನ ಒಂದು ಈ ವಾಕ್ಯ ಭಾಗದ ಹಿಂದೆ ನೀವು ಓದುವುದಾದರೆ ಹೆಚ್ಚು ಕಡಿಮೆ 38ನೇ ಅಧ್ಯಾಯ ನೀವು ಓದುವುದಾದರೆ ಅಲ್ಲಿ ಅವನು ಸೆರೆಮನೆಯಲ್ಲಿದ್ದವನು, ಸೆರೆಗೆ ಹಾಕಲ್ಪಟ್ಟವನು. ಸೊ ಅಂಥ ವ್ಯಕ್ತಿ ಈಗ ಪೋಟಿಫರನ ಮನೆ ಒಳಗಡೆ ಬಂದಿದ್ದಾನೆ. ಯೆಹೋವ ದೇವರ ಒಂದು ದಯೆ ಆತನ ಮೇಲೆ ಇದ್ದುದರಿಂದ ಅವನ ದಣಿ ಅಂದರೆ ಪೋಟಿಫರನ ಮನೆ ಏನಾಗ್ತಾ ಬಂತಂತ್ರಿ, ದೇವ್ರ ವಾಕ್ಯ ಹೇಳ್ತದೆ, ದೇವರ ದಯೆ ಅವನ ಮೇಲೆ ಇದ್ದುದರಿಂದ ಅವನ ಸೇವಕನು ಅಲ್ಲೇನಾಗ್ತಾ ಅಂದರೆ ಆ ಒಂದು ಯಜಮಾನನು ಅಂದರೆ ಪೋಟಿಫರನು ಬಹಳ ಆಶೀರ್ವದಿಸಲ್ಪಡುತ್ತಾ ಬರ್ತಾ ಇದ್ದಾನೆ. ನೋಡಿ, ದೇವ್ರ ವಾಕ್ಯ ಹೇಳ್ತಿದೆ 3ನೇ ವಾಕ್ಯ: ಯೆಹೋವನು ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಹಲ್ಲೆಲೂಯಾ. ಈ ಯೆಹೋವನ ದಯೆ ಹೊಂದುತ್ತಾ ಆತನ ಆಶೀರ್ವಾದಗಳನ್ನು ಹೊಂದುತ್ತಾ ಬಂದಂಥ ಯೋಸೇಫನನ್ನು ಆತನ ದಣಿ ಬಹಳ ಹತ್ತಿರದಲ್ಲಿದ್ದುಕೊಂಡು ನೋಡ್ತಾ ಇರ್ತಾನೆ. ಸೊ ಇವನು ಏನೇ ಕೆಲಸ ಮಾಡಿದರೂ ದೇವರು ಆಶೀರ್ವದಿಸಿದ್ದಾನಲ್ವಾ. ಯೋಸೇಫನ ಬಂದಾಗಿನಿಂದ ನಾನು ನೋಡ್ತಾ ಇದ್ದೇನೆ, ನನ್ನ ಕುಟುಂಬದಲ್ಲಿ ಎಷ್ಟು ಬದಲಾವಣೆ ಕಾಣ್ತಾ ಇದೆ ಅಲ್ವಾ. ಇದಕ್ಕೆಲ್ಲ ಕಾರಣ ಯೋಸೇಫನು ಆತನ ದೇವರು ಎಂಬುದಾಗಿ ಈ ದಣಿ ಅಂದರೆ ಯೋಸೇಫನ ದಣಿ ಪೋಟಿಫರನು ಅರ್ಥ ಮಾಡ್ಕೊಳ್ತಾನೆ. ದೇವ್ರ ಮಕ್ಕಳು, ಇವತ್ತು ಅನೇಕ ಒಂದು ದೈವ ಭಕ್ತರ ಜೀವಿತದಲ್ಲಿ ನಾವು ನೋಡೋದಾದರೆ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು, ಅನೇಕ ಆಶೀರ್ವಾದಗಳನ್ನು ಮಾಡಿದ್ದಾನೆ. ಆದರೆ ದೇವರ ಜನ ಇವತ್ತೇನು ಮಾಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಆಶೀರ್ವಾದ ಹೇಗೆ ಬಂತು? ಈ ಆಶೀರ್ವಾದಕ್ಕೆ ಯಾರು ಕಾರಣಕರ್ತರು? ಈ ಆಶೀರ್ವಾದ ಯಾರ ನಿಮಿತ್ತವಾಗಿ ನನಗೆ ಸಿಕ್ಕಿದೆ? ಇದನ್ನು ಯಾವುದನ್ನು ಕೂಡ ದೇವಜನರಾದಂಥ ಅನೇಕರು ನೆನಪು ಮಾಡಿಕೊಳ್ಳೋದಿಲ್ಲ, ದೇವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸುವುದಿಲ್ಲ. ಹಾಗಾಗಿ ಇರುವಾಗ ಏನಾಗ್ತದೆ, ನಾವಿರುವ ಸ್ಥಳದಲ್ಲಿ ಆಶೀರ್ವಾದಗಳು ಕಡಿಮೆ ಆಗ್ತದೆ. ನಾವಿರುವಂಥ ಒಂದು ಸಭೆ ಅಥವಾ ನಾವಿರುವಂಥ ಮನೆ ಏಳಿಗೆ ಹೊಂದಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರ ದಯೆ ಇಲ್ಲದೆ ಹೋದಾಗ ಯಾವುದೂ ಕೂಡ ನಡೆಯೋದಿಲ್ಲ. ನೋಡಿ, ಯೋಬನ ಗ್ರಂಥದಲ್ಲಿ 8ನೇ ಅಧ್ಯಾಯ 11ನೇ ವಾಕ್ಯ ಬಹಳ ಚೆನ್ನಾಗಿ ಹೇಳ್ತದೆ: ಜವುಗು ಇಲ್ಲದೆ ಜಂಬು ಹುಲ್ಲು ಬೆಳೆಯುವುದೇ. ಜವುಳು ಇಲ್ಲದೆ ಅಂದರೆ ನೀರಿಲ್ಲದೆ, ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೇವೆ ಜರಿ ಅಂತ ಕರೀತಾರೆ. ಹಳ್ಳದಲ್ಲಿ ನೀರು ಹರಿದು ಹೋಗುವಂಥದ್ದು ಜರಿ ಇಲ್ವಾ? ಜರಿ ಸಿಕ್ಕಿಲ್ಲ ಅಂದರೆ ಏನು, ನೀರು ಸಿಗೋದಿಲ್ಲ. ಬೋರ್ ಹಾಕುವಾಗ ಕೂಡ ಎಲ್ಲ ಮಾತಾಡ್ತಾರೆ. ಹಾಗೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಜವುಗು ಇಲ್ಲದೆ ಜಂಬು ಹುಲ್ಲು ಬೆಳೆಯುವುದೇ, ನೀರಿಲ್ಲದೆ ಆಪು ಹುಲ್ಲು ಮೊಳೆಯುವುದೇ. ನೀರಿಲ್ಲದೆ ಆಪು ಹುಲ್ಲು ಮೊಳೆಯೋಕ್ಕಾಗಲ್ಲ, ಜವುಳಿಲ್ಲದೆ ನೀರು ಸಿಗೋದಿಲ್ಲ. ಸೊ ಹಾಗೆ ಯೆಹೋವನ ದಯೆ ಮನುಷ್ಯನ ಮೇಲೆ, ಯೇಸು ಕ್ರಿಸ್ತನ ದಯೆ ನಮ್ಮ ಮೇಲೆ ಇಲ್ಲದೆ ಹೋದರೆ ನಾವು ಆಶೀರ್ವದಿಸಲ್ಪಡಲಿಕ್ಕೆ ಆಗೋದಿಲ್ಲ.
ಸೊ 2024ನೇ ವರ್ಷದ 6ನೇ ತಿಂಗಳಿನಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಹಾಗಾದರೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಇವತ್ತು ನಾನಿರುವಂಥ ಮನೆ ಅಥವಾ ನನ್ನ ಕುಟುಂಬ, ನನ್ನ ಸಭೆ ಆಶೀರ್ವದಿಸಲ್ಪಡ್ತಾ ಇದ್ದೇನಾ? ಒಂದು ವೇಳೆ ಪಡದೆ ಹೋಗಿದರೆ ಕಾರಣ ಏನಾಗಿರ್ಬೋದು? ನನ್ನ ಮೇಲೆ ದೇವರ ದಯೆ ಇರಲಿಕ್ಕಿಲ್ಲ, ನಾನು ದೇವರ ದಯೆಗೆ ಪಾತ್ರನ ಆಗಿರಲಿಕ್ಕಿಲ್ಲ. ಸೊ ಆದ್ದರಿಂದ ಪ್ರಿಯ ಸಹೋದರನೇ ಸಹೋದರಿಯೇ, ನೀನು ಎಲ್ಲೇ ಇರು, ನೀನು ಹೇಗೆ ಇರು, ಯೆಹೋವನ ಅಂದರೆ ಯೇಸು ಕ್ರಿಸ್ತನ ದಯೆಗೆ ಪಾತ್ರರಾಗಿರಿ. ನೋಡಿ, ಈ ಯೋಸೇಫನ ಮೇಲೆ ಆತನ ದಯೆ ಇದ್ದಿದ್ದರಿಂದ ಪೋಟಿಫರನ್ನ ನೆನಪು ಮಾಡ್ಕೊಳ್ತಾನೆ, ನೀವು ನನ್ನ ಮನೆಯಿಂದ ಹೊರಗೆ ಹಾಕೋದು ಬೇಡ, ನಾನು ಸ್ವಂತ ಸೇವಕರನ್ನಾಗಿ ಇಟ್ಕೊಳ್ತೇನೆ. ಹಲ್ಲೆಲೂಯಾ. ಅಲ್ಲಿವರೆಗೂ ಟೆಂಪ್ರವರಿ ಸೇವಕನಾಗಿದ್ದ, ಆದರೆ ದೇವರ ದಯೆ ಅವನ ಮೇಲೆ ಇರೋದು ಅವನಿಗೆ ಗೊತ್ತಾದಾಗ ಇವನು ಟೆಂಪ್ರವರಿ ಎಲ್ಲ ಪರ್ಮನೆಂಟ್ ಸ್ವಂತ ಸೇವಕರನ್ನಾಗಿ ಇವನನ್ನು ಮಾಡಿಕೊಳ್ತೇನೆ ಅಂತ ಹೇಳಿದನ್ನು ನಾವು ನೋಡ್ತೇವೆ. ನೀವು ಹಾಗೆ ಇದನ್ನು ಮುಂದೆ ಓದ್ತಾ ಹೋದರೆ ಆ ಮನೆಯ ಎಲ್ಲ ಜವಾಬ್ದಾರಿ ಪೂರ್ತಿ ಬೀಗದ ಕೈ ಅವನ ಕೈಯಲ್ಲೇ ಕೊಟ್ಟಿರ್ತಾನೆ. ಸೊ ಆಗನೇ ಆತನಿಗೆ ಶೋಧನೆ ಹೆಚ್ಚಾಗುವುದನ್ನು ನಾವು ನೋಡ್ತೇವೆ, ಅದನ್ನು ನಾವು ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ. ಯಾವಾಗ ಆ ಮನೆಯ ಅಂದರೆ ಕುಟುಂಬದ ಭಾರ ಎಲ್ಲ ಅವನ ಮೇಲೆ ಬಂತು, ಆಗ ಶೋಧನೆ ಸ್ಟಾರ್ಟ್ ಆಗ್ತದೆ ಬಂತು. ಬೇರೆ ಇವತ್ತು ಅನೇಕರು ಕೂಡ ಇದೇ ಪೊಸಿಷನಲ್ಲಿ ಇದ್ದೀರಿ, ಹೀಗೆ ಮುಂದೆ ನಡೀತಾ ಇದ್ದೀರಿ. ಆದರೆ ದೇವರ ದಯೆ ನಿಮ್ಮ ಮೇಲಿದೆ. 2024ನೇ ವರ್ಷದ 6ನೇ ತಿಂಗಳು ನಿಮಗೆ ವಿಶೇಷವಾದ ಆಶೀರ್ವಾದನ ಕೊಂಡು ತರ್ತಾ ಇದೆ. ದೇವರ ದಯೆಗೆ ನೀವು ಪಾತ್ರರಾಗರಿ ಬೇರೆ, ಯೇಸು ಕ್ರಿಸ್ತನ ದಯೆಗೆ ನೀವು ಪಾತ್ರರಾಗರಿ. ಈ ತಿಂಗಳಿನ ಮೊದಲನೇ ದಿನ ನಿಮ್ಮನ್ನು ವಿಶೇಷವಾಗಿ ನಾನು ಕೂಡ ಆಶೀರ್ವದಿಸ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ದೇವ್ರ ಮಕ್ಕಳ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ವಾಕ್ಯಗಳನ್ನು ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ನಾನು ಆಶೀರ್ವದಿಸಪ್ಪ. ಕರ್ತನೆ, ದಿನೇ ದಿನೇ ಇವರು ಏಳಿಗೆ ಹೊಂದುತ್ತಲೇ, ದಿನೇ ದಿನೇ ಇವರು ಅಭಿವೃದ್ಧಿನ ಹೊಂದುತ್ತಾ, ದಿನೇ ದಿನೇ ಇವರ ಆಶೀರ್ವಾದಕ್ಕೆ ಕಾರಣಕರ್ತರಾಗುವ ಹಾಗೆ ನೀನು ಇವರೆಲ್ಲರನ್ನು ವಿಶೇಷವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೆ, ಹಾಗೆ ಮಾಡ್ತೀಯಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ, ಆಮೆನ್. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳ ಈ ವಾಕ್ಯಗಳನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.